पृष्ठं भुवनायन्त्यन्या स्वस्ति राजाधिराजाय प्रदक्ष्य साहिने गणाय कुर्महे समे कामान् कामकामाय मध्यो कामेश्वरो वै श्रवणोत्पायामि वरमहालक्ष्मी नमः मूರು ಪ್ರದಕ್ಷಿಣೆ ನಿಂತುಕೊಂಡಲ್ಲಿ ಬಂದು ನಮಸ್ಕಾರ ಮಾಡಬೇಕು पापानि जन्मान्तरकृतानि जातानि तानि विनश्यन्ति प्रदक्षिण पदे पदे पापोऽहं पापकर्माहं पापात्मा पापसम्भवात् त्राहि मां कृपया देव शरणागतवत्सल अन्यथा शरणं नास्ति मे तस्मात् कारुण्यभावेन रक्ष रक्ष रमापते ओम छत्रं समर्पयामि चामरं समर्पयामि नृत्यं समर्पयामि गीतं समर्पयामि नृत्यं समर्पयामि गीतं समर्पयामि वादित्राणि समर्पयामि आचरिता वरमहालक्ष्मी पूजा करणेन मध्वान्तर्गत गोपालकृष्ण प्रियतां श्रीपुष्पिणीः भ्रातृप्रसूदास्तानुमुञ्चन्तुं हसः इष्टार्थसिद्धिरस्तु देवतानुग्रह प्राप्तिरस्तु पूजांते होमांते विप्राह यानी ब्रुवंते मन्ने अंद्रे लक्ष्मी देवी ಅವತಾರವಾದಂತಹ ದಿನ ಆ ಸಮುದ್ರ ಮಥನದಿಂದ ಆಗ ಅಂತಹ ಎಲ್ಲ ದೇವತೆಗಳು ಕೂಡ ಪೂಜೆ ಮಾಡಿದಂತಹ ಪವಿತ್ರ ಕಾಲ ಅಂತಹ ಆ ವರಮಹಾಲಕ್ಷ್ಮಿಯ ಪೂಜೆಯನ್ನು ಭಕ್ತಿಯಿಂದ ಮಾಡಿದ್ದೇವೆ ಆ ವರಮಹಾಲಕ್ಷ್ಮಿ ಇಡೀ ಕುಟುಂಬಕ್ಕೆ ದೀರ್ಘಾಯುಷ್ಯ ಆರೋಗ್ಯ ದೈಹಿಕ ಮಾನಸಿಕ ನೆಮ್ಮದಿ ಮಾಡುವ ಕೆಲಸದಲ್ಲಿ ದಿನೇ ದಿನೇ ಅಭಿವೃದ್ಧಿ ಎಲ್ಲ ರೀತಿಯಾದಂತಹ ಅನುಕೂಲಗಳನ್ನು ಕೂಡ ಆ ಮಹಾಲಕ್ಷ್ಮೀ ನಾರಾಯಣರು ಪೂರ್ಣಾನುಗ್ರಹ ಮಾಡಿಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತಾ ಇದ್ದೇವೆ ಸ್ವಾಮಿ ದೇವರು ಇಲ್ಲಿ ಕೆಳಗಡೆ ಬಿಡಿ ರಘು ಮಂತ್ರಾಕ್ಷತೆ ನಾಳೆ ಇನ್ನೊಮ್ಮೆ ಸಮರ್ಪಣೆ ಮಾಡಿ ಆರತಿ ಮಾಡಬೇಕು ರಘು ತೆಗೆದು ಬಿಡಿ ಎಲ್ಲ ತೆಗೆದು ಅದನ್ನು ಬಾಯಿನ ಕೂಡಿಸ್ಕೊಳ್ಬೇಕು सर्वमंगलमांगल्ये शिवे सर्वार्थसाधिके शरण्ये त्र्यंबिके देवी नारायणि नमोस्तुते वीर्यं वधूरिमां समेत पश्याता सौभाग्यमस्यै दत्त्वा यातास्तं विपरेतना ट्यूनिंग ಮಾಡ್ಕೊಳ್ಳಿ ಶುರು ಮಾಡಿ ವಾಯನಂತೆ ಪ್ರದಾಸ್ಯಾಮಿ ಗ್ರಹಣ ಹರಿವಲ್ಲಭೆ ಹೇಳಬೇಕು ಮುತ್ತೈದೆ ಬಾಗಿನ ಕೊಡ್ತೀನಿ ಸಾವಿತ್ರಿ ಸಾವಿತ್ರಿ ಬಾಗಿನ ತಗೋ ಓಂ ಮೇಲೆ ಕೈ ಮೇಲ್ಗಡೆ ಬರಬೇಕು ಹಾಗೆ ಇರಲಿ ಇನ್ನೊಮ್ಮೆ ಮುತ್ತೈದೆ ಬಾಗಿನ ಕೊಡ್ತೀನಿ ಸಾವಿತ್ರಿ ಸಾವಿತ್ರಿ ಬಾಗಿನ ತಗೋ ಅಂತ ಇದಂ ಶೂರ್ಪವಾಯನ ದಾನಂ ತುಭ್ಯಮಹಂ ಸಂಪ್ರದದೆ ದತ್ತಂ ಶ್ರೀಯೈ ಕುಮಿತಲ್ಲಿ ನೋಡಬೇಕು ಸ್ವಲ್ಪ ಹಾಗೆ ಸಾಕು ಕೊಟ್ಬಿಡಿ ಅವರಿಗೆ ಅಕ್ಷತೆ ಕೊಟ್ಟು ನಮಸ್ಕಾರ ಮಾಡಿ स्त्री शाप निवृत्ति पूर्वक देवतानुग्रह प्राप्तिरस्तु प्रार्थना समर्पयामि कन्या लास्ट कन्यकायै नमः कन्यका परमेश्वर्यै नमः सर्वमंगलमांगल्ये शिवे सर्वार्थसाधिके शरण्ये त्र्यंबिके देवी नारायणि नमोस्तुते फलं मनोर्थ फलपुत्रगोत्र प्रवर्धनम यस्मादस्य प्रदा ओम शतमानं भवति शतायु पुरुष ओम शतमानं भवति शतायु पुरुष देवेन्द्रिय आयुष्येवेन्द्रिये प्रतिष्ठति ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕರ್ನಾಟಕದ ಜನತೆಗೆ. ಇವತ್ತು ನಮ್ಮ ಜೊತೆ ಅತ್ಯಂತ ವಿಶೇಷವಾದಂತಹ ಒಂದು ಜೋಡಿ ಇದೆ. ವರಮಹಾಲಕ್ಷ್ಮಿ ಹಬ್ಬನ ಹೆಂಗೆ ಆಚರಣೆ ಮಾಡಬೇಕು ಅಂತ ವೀಕ್ಷಕರೇ ನೀವು ಇವ್ರ ಮನೆಗೆ ಬಂದು ನೋಡಬೇಕು. ಅದ್ಭುತವಾಗಿತ್ತು ರೀ, ಎಷ್ಟು ಚೆನ್ನಾಗಿ ಮಹಾಲಕ್ಷ್ಮಿ ಕೂರಿಸಿದ್ದಾರೆ. ಬರೀ ಹಬ್ಬ ಆಚರಣೆ ಮಾಡೋದು ಇವ್ರ ವಿಶೇಷ ಅಲ್ಲ, ಆ ಥರ ಬದುಕಿರೋದು ಇವ್ರ ವಿಶೇಷ. ಕರ್ನಾಟಕದ ಜನ ಖುಷಿ ಪಡೋ ಹಾಗೆ, ಹೆಮ್ಮೆ ಪಡೋ ಹಾಗೆ ಒಂದು ಕುಟುಂಬವಾಗಿ ಬದುಕಿರೋದು. ನಮ್ಮ ಜೊತೆ ನನ್ನದ್ರದೇ ರಿಯಲ್ ಸ್ಟಾರ್ ಉಪೇಂದ್ರ ಆ್ಯಂಡ್ ಅವರ ಮನದನ್ನೇ ಪ್ರಿಯಾಂಕಾ ಉಪೇಂದ್ರ ಇಬ್ಬರು ಇದ್ದಾರೆ. ಸರ್, ಅದ್ಭುತವಾಗಿ ಮಾಡಿದ್ರಿ ಇವತ್ತು ನೀವು ಪೂಜೆ ಮಾಡಿದ್ದು, ಹಬ್ಬ ಮಾಡಿದ್ದು. ಮೇಡಮ್ ಅಂತೂ ಎಷ್ಟು ಚೆನ್ನಾಗೆಲ್ಲ ರೆಡಿ ಮಾಡಿದ್ದಾರೆ, ಪ್ರತಿ ವರ್ಷ ಮಾಡ್ತಾರೆ. ಸೊ ವರಮಹಾಲಕ್ಷ್ಮಿ ಅಂದರೆ ಏನು ನಿಮಗೆ? ನಂಗೆ ಫಸ್ಟ್ ಭಾರಿ ಕುತೂಹಲ
ಕುತೂಹಲ ಉಪೇಂದ್ರ ಸರ್ ಹತ್ರ ಕೇಳಬೇಕು. ಸರ್, ಲಕ್ಷ್ಮಿ ಅಂದ್ರೆ ಏನ್ ನಿಮ್ಗೆ? ಈ ಕಣ್ಣೆದುರುಗಡೆ ಕಾಣಿಸ್ತಿದಿರಲ್ಲ, ಇನ್ನೇನು ಲಕ್ಷ್ಮಿ. ಅಫ್ಕೋರ್ಸ್, ಅದ್ಭುತವಾದ ಲಕ್ಷ್ಮಿ ಅವ್ರ ಮನೇಲೇ ಇದ್ದಾರೆ. ಹೌದು, ಖಂಡಿತ. ಭಾಳ ಎಲ್ಲ ಇವ್ರದ್ದೇ ಆ್ಯಕ್ಚುಲಿ. ಇವ್ರಿಗೆ ಇದು ಇನಿಷಿಯೇಟಿವ್, ತುಂಬ ಆಸೆ ಇವ್ರಿಗೆ ಈ ಥರ ಪೂಜೆಗಳೆಲ್ಲ ಮಾಡಬೇಕು ಅಂತ. ಸೊ ನಮ್ಮಲ್ಲಿ ಕಳಶ ಕೂರಿಸೋರು ಅಮ್ಮ. ಇವರು ಅದನ್ನು ಇನ್ನೊಂದು ಸ್ಟೇಜಿಗೆ ತೊಗೊಂಡು ಕಳಶದ ಜೊತೆ ಲಕ್ಷ್ಮಿನೇ ಕೂರಿಸೋ ಥರ ಎಲ್ಲ ಪ್ಲ್ಯಾನ್ ಮಾಡಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಹೌದು. ಸೊ ಯೂಶಲಿ ಮಹಾಲಕ್ಷ್ಮಿ ಅಂದರೆ ನಾವು ನೋಡ್ತೀವಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ದುಡ್ಡುಗೋಸ್ಕರ ದುಡ್ಡು ಬರಲಿ ಅಂತ ಮಾಡ್ತಾರೆ. ಬರೀ ದುಡ್ಡು ಇದ್ಬಿಟ್ರೆ ಎಲ್ಲ ಸಿಗಲ್ಲ. ಅದಕ್ಕೊಂದು ನೆಮ್ಮದಿ ಬರೋಕ್ಕೊಂದು ಬೇರೆ ಮೈಂಡ್ ಸೆಟ್ ಬೇಕು. ಸೊ ನೀವು ಹೆಂಗೆ ನೋಡ್ತೀರಾ? ನಿಮ್ಮ ಪ್ರಕಾರ ಲಕ್ಷ್ಮಿ ಅಥವಾ ಸಂಪತ್ತು ಅಂದರೆ ಏನು, ಅದು ಎಷ್ಟಿರಬೇಕು? ಇಲ್ಲ ನೋಡಿ, ನಮ್ಮ ದೇಶದ ಈ ಕಲ್ಚರು, ಈ ನಮ್ಮ ಟ್ರೆಡಿಷನ್ ವಿಶೇಷತೆ ಏನು ಅಂದರೆ ನೋಡಿ, ಶ್ರಾವಣ ಬರ್ತಿದ್ದಂಗೆ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಹಬ್ಬಗಳು ಸ್ಟಾರ್ಟ್ ಆಗ್ತಿದ್ದಂಗೆ ಏನೋ ಹೂವು ಇರ್ಬೋದು, ಹಣ್ಣು ಇರ್ಬೋದು, ಎಲ್ಲ ಪರ್ಚೇಸ್ ಇರ್ಬೋದು. ಎಷ್ಟು ಈ ಎಕಾನಮಿ ಹೆಂಗೆ ಇದಾಗುತ್ತೆ ಅಂದರೆ, ಹಣ ಇರೋರಿಂದ ಹಣ ಬರಲಿ ಅಂತ ಹಣವನ್ನು ಹೊರಗೆ ಬಿಡ್ತಾರೆ. ಆ ಹಣ ಎಲ್ಲ ಕಡೆ ಸುತ್ತಾಡುತ್ತೆ. ಆ ಎಕಾನಮಿಗೆ ನಮ್ಮ ಹಬ್ಬಗಳು, ಮದುವೆ, ನಮ್ಮ ಸಂಪ್ರದಾಯ, ಆ ಥರ ಒಂದು ನಮ್ಮ ಭಾರತ ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿರೋದು ಎಕಾನಮಿ ಅಂದರೆ ಬಿಕಾಸ್ ಆಫ್ ದಿಸ್. ಸೊ ಅದನ್ನು ಪೂರ್ವಿಕರು ಅಂಥ ಒಂದು ಅದ್ಭುತವಾದ ಇದನ್ನು ಕಟ್ಕೊಟ್ಟಿದ್ದಾರೆ ನಮ್ಮ ಪರಂಪರೆನ. ಸೊ ನನಗೆ ಯಾವಾಗ ಈ ಹಬ್ಬಗಳು ಬಂದರೂ ಕೂಡ ಇವೆಲ್ಲ ಮಾಡಿದಾಗ ಏನಾಗುತ್ತೆ ನೋಡಿ, ಎಷ್ಟು ಜನ ಬರ್ತೀರಾ, ಎಷ್ಟು ಆ್ಯಕ್ಟಿವಿಟಿ ನಡೀತದೆ. ಸೊ ಅದೇ ಅಲ್ವಾ ಲೈಫ್. ಆ್ಯಕ್ಚುಲಿ ಲೈಫ್ ಈಸ್ ಫುಲ್ ಆಫ್ ಹ್ಯಾಪನಿಂಗ್ಸ್ ಅಂತಾರಲ್ಲ, ಆ ಥರ. ಸೊ ವರಮಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಆಗಿದೆ ಇದು. ಈ ಶ್ರಾವಣ ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಸಿನಿಮಾ ಇಂಡಸ್ಟ್ರಿಗೂ ಒಂದು ಶುಭ ಆರಂಭ ಆಗಿದೆ. ಸೊ ಏನಂದರೆ, ಯಾವುದೇ ಒಂದು ಒಳ್ಳೇದಾದರೆ ಅದು ಒಬ್ರಿಗೆ ಒಳ್ಳೇದಾಗೋದಲ್ಲ, ಅದು ಒಬ್ಬರಿಂದ ಫ್ಯಾಮಿಲಿ, ಪರಿಸರ, ಆಮೇಲೆ ಸಮಾಜ ಎಲ್ರಿಗೂ ಒಳ್ಳೇದಾಗತ್ತೆ. ಆ್ಯಕ್ಚುಲಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ. ಎಲ್ರಿಗೂ ಒಳ್ಳೇದಾಗಲಿ. ಕನ್ನಡಿಗರಿಗೆ ಹೆಂಗೆ ವಿಶ್ ಮಾಡಕ್ಕೆ ಬಯಸ್ತೀರಾ? ಎಲ್ರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಉಪೇಂದ್ರ ಅವರಾಗಲೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷ ನಾವು ಟ್ರೈ ಮಾಡ್ತೀವಿ ಅತಿ ಪೂಜಾ ಚೆನ್ನಾಗಿ ಆಗಬೇಕಂತ. ಕೆಲವ್ರ ಸತಿ ಗ್ರ್ಯಾಂಡ್ ಆಗುತ್ತೆ, ಕೆಲವ್ರ ಸತಿ ಸಿಂಪಲ್ ಆಗುತ್ತೆ, ಬಟ್ ಪೂಜಾ ನಮಗೆ ಚೆನ್ನಾಗಿ ಆಗಬೇಕು. ಆ್ಯಂಡ್ ಇಲ್ಲಿಂದ ಮಕ್ಕಳು ಮುಂದೆ ಇದನ್ನು ಕ್ಯಾರಿ ಓವರ್ ಮಾಡಿ ತೊಗೊಂಡು ಹೋಗಬೇಕು ಅಂತ ನಮಗೆ ಒಂದು ಆಸೆ. ಸೊ ಅವರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಲಿ ಅಂತ. ಎಲ್ರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಇದಾಗಿತ್ತು ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ಅವರ ಒಂದು ಖುಷಿಯಾದ ಒಂದು ಪಾಸಿಟಿವ್ ವೈಬ್ಸ್ ಹರಡಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ ಅವರಿಬ್ಬರಲ್ಲೂ ಕೂಡ ಹೊಮ್ಮುತ್ತಾ ಇತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.